ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದು ಮಹಿಳೆಯರಿಗೆ ಮೀಸಲಾತಿ ಕೊಡುವ ಬಿಲ್ ಅಲ್ಲ, ಅಧಿಕಾರವನ್ನ ಪಡೆಯಲು ಮಾಡ್ತಾ ಇರುವಂತಹ ಕಾನೂನು ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಮಾತನಾಡಿದ್ದು ಮಹಿಳೆಯರಿಗೆ ಮೀಸಲಾತಿ ಕೊಡುವ ಬಿಲ್ ಅಲ್ಲ, ಆದ್ರೆ ಇದು ಅಧಿಕಾರವನ್ನ ಪಡೆಯೋದಿಕ್ಕೆ ಮಾಡ್ತಾ ಇರುವ ಕಾನೂನು ಅಂತ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಹೆಸರಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ರಾಜಕೀಯ ಭೂಪಟವನ್ನ ಬದಲಿಸಲು ಕುತಂತ್ರ ನಡೀತಿದೆ. ಕ್ಷೇತ್ರ ಪುನರ್ ವಿಂಗಡಣಾ ಬಿಲ್ಗೂ ರಾಹುಲ್ ಗಾಂಧಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ದೇಶ ವಿರೋಧಿ ಕಾನೂನು ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರಲ್ಲೂ ಒಕ್ಕೂಟ ವ್ಯವಸ್ಥೆಯ ಮೇಲೆ ದಾಳಿಯಾಗಿದೆ. ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಮ್ಯಾಜಿಕ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಮ್ಯಾಜಿಷಿಯನ್ ಅಂತ ಕರೆದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಸಾಕಷ್ಟು ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಪ್ರಧಾನಿಯವರ ಕ್ಷಮೆ ಕೇಳಬೇಕು ಅಂತ ಹೇಳಿ ರಾಜನಾಥ್ ಸಿಂಗ್ ಒತ್ತಾಯ ಮಾಡಿದ್ದಾರೆ. ಇನ್ನು ಸಂಜೆ 4 ಗಂಟೆಗೆ ಮತಕ್ಕೆ ಹಾಕಲಿದ್ದಾರೆ ಲೋಕಸಭಾ ಸ್ಪೀಕರ್. ಮಹಿಳಾ ಮೀಸಲಾತಿ ಬಿಲ್ ಸೇರಿದಂತೆ 3 ಬಿಲ್ಗಳಿಗೆ ಮತದಾನ ನಡೆಯಲಿದೆ. This is not a women's bill. This is nothing to do with the empowerment of women. There is a women's bill. It was passed in 2023 in this house itself. And my friends and teachers in the BJP said that it will be implemented in 10 years' time. That is the women's bill. This is an attempt to change the electoral map of India, using and hiding behind India's women. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೆಂಕಿ, ಸಿಎಂ ಅಸಹಾಯಕತೆ, ಆಪ್ತರು ಕೊತ ಜಮೀರ್ ಪರ ಸಾಹುಕಾರ್ ಎಂಟ್ರಿ, ದಾವಣಗೆರೆ ದಂಗಲ್. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೆಂಕಿಯ ಕಿಡಿ ಜೋರಾಗಿ ಹಚ್ತಾ ಇದೆ. ಸಿಎಂ ಮೌನದ ಬಗ್ಗೆ ಆಪ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಅಸಹಾಯಕತೆ ಅಂತ ಹೇಳಿ ಕೆಎನ್ ರಾಜಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮೌನದ ಬಗ್ಗೆ ಇದೀಗ ಅವರ ಆಪ್ತರಿಂದನೇ ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ಪಕ್ಷ ಬೆಳಿಬೇಕು ಅಂತ ಹೇಳಿದವರಿಗೆ ಹೀಗೆಲ್ಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿ ನಿಲ್ಬೇಕಾಗಿತ್ತು ಅವರ ಆಪ್ತರ ಪರವಾಗಿ. ಆದ್ರೆ ಅವರು ನಿಲ್ತಾ ಇಲ್ಲ, ಅವರು ಧ್ವನಿ ಎತ್ತಾ ಇಲ್ಲ, ಅವರು ಗಟ್ಟಿಯಾಗಿ ನಿಲ್ತಾ ಇಲ್ಲ ಅನ್ನೋದೇ ನಮಗೆ ಬೇಸರ. ಸಿಎಂಗೆ ಯಾವ ಯೋಚನೆ ಇದೆಯೋ ಗೊತ್ತಿಲ್ಲ. ಈ ರೀತಿ ಅಸಹಾಯಕತೆಯನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಅವರಿಂದ. ಈ ಧೋರಣೆಯನ್ನ ಅವರು ಯಾಕೆ ತಾಳಿದ್ದಾರೆ? ಸಿಎಂ ತಟಸ್ಥ ಧೋರಣೆಯನ್ನ ಈಗ ಅನುಸರಿಸ್ತಾ ಇದ್ದಾರೆ. ಇಂತಹ ತಟಸ್ಥ ಧೋರಣೆ ಯಾಕೆ ತಾಳಿದ್ದಾರೋ ಗೊತ್ತಿಲ್ಲ. ಧ್ವನಿ ಕುಗ್ಗಿದಾಗ ಅಸಹಾಯಕತೆ ಆಗತ್ತೆ. ಸಿಎಂ ಪರ ನಿಲ್ಲೋರು ಇದೀಗ ಟಾರ್ಗೆಟ್ ಆಗ್ತಾ ಇದ್ದಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಯಾರು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅವರ ಜೊತೆಗೆ ಡಯಾಸ್ ಹಂಚಿಕೊಂಡಿದ್ದು ಅದು ಪಕ್ಷದ ಶಿಸ್ತ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಾನು ಹೇಳಿದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳು. ಇದೀಗ ಸಚಿವ ಜಮೀರ್ ಅಹಮದ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕೆಎನ್ ರಾಜಣ್ಣ ಜೊತೆ ಮಾತುಕತೆ ಬಳಿಕ
ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ರಾಜಣ್ಣ ಅವರ ಜೊತೆ ಮಾತುಕತೆ ಮಾಡಿದ್ರು. ಆ ನಂತರ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನೂ ಮಾಡಿದ್ದಾರೆ. ಜಮೀರ್ ಬೆನ್ನಿಗೆ ನಿಂತಿದ್ದಾರೆ. ಅವರ ಪರವಾಗಿ ಈಗ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಉಭಯ ನಾಯಕರ ಭೇಟಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರಿಬ್ಬರ ಭೇಟಿಯೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈ ಇಬ್ಬರ ಭೇಟಿ ಯಾವೆಲ್ಲ ಟರ್ನ್ ಅನ್ನು ನೆಕ್ಸ್ಟ್ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಈಗ ರಾಜಣ್ಣ ಅವರನ್ನ ಭೇಟಿ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಸಾಕಷ್ಟು ವಿಚಾರಗಳನ್ನಲ್ಲಿ ಚರ್ಚೆ ಮಾಡೋದು. ಯಾರ್ಯಾರ ವಿರುದ್ಧ ಏನೇನು ಕ್ರಮ ಆಯ್ತಲ್ಲ ಅದರ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ಇರುವಂತದ್ದು ಒಂದು ಬಣ ಈಗ ಕೇಳ್ತಾ ಇದೆ, ಜಮೀರ್ ಅವರ ವಿರುದ್ಧ ಯಾಕೆ ಇನ್ನು ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳುವಂತಹ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಯಾರಿದ್ದಾರೋ, ಅವರ ಆಪ್ತರು ಯಾರಿದ್ದಾರೋ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಹಾಗೆಯೇ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಜಮೀರ್ ಅವರ ಪರವಾಗಿಯೇ ಅವರು ಮಾತಾಡಿದ್ರು. ಇವತ್ತು ಕೂಡ ಮಾತನಾಡುವ ಸಂದರ್ಭದಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಜಮೀರ್ ಪರವಾಗಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಬೀಸಿದ್ದಾರೆ, ಏನಾಗುತ್ತೆ, ಈ ಮೂಲಕ ಜಮೀರ್ ಅವರ ತಲೆದಂಡಕ್ಕೆ ಒಂದು ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ. ಸತೀಶ್ ಜೊತೆ ಚರ್ಚೆ ಆದ ಬಳಿಕ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಈಗಾಗಲೇ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮಗಳು ಆಗಿದೆಯಲ್ಲ, ಆ ಒಂದು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ನನ್ನದು ವೈಯಕ್ತಿಕ ಏನೂ ಇಲ್ಲ ಇದರಲ್ಲಿ. ಕೆಲವರು ಮಾತಾಡ್ತಾರೆ ನನ್ನಿಂದನೇ ಆಗಿದೆ ಅಂತ. ಎಂಎಲ್ಸಿಗಳ ವಿರುದ್ಧ ಕ್ರಮಕ್ಕೆ ವರಿಷ್ಠರೇ ಸೂಚನೆಯನ್ನ ಕೊಡಬೇಕು. ಇಲ್ಲಿ ವರಿಷ್ಠರೇ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿಯೇ ಕ್ರಮ ಆಗಿದೆ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ, ಸಿದ್ದರಾಮಯ್ಯ ಅವರ ಒಂದು ಗುಂಪು ಅನ್ನುವಂಥದ್ದು ಯಾವುದು ಕೂಡ ಇಲ್ಲ. 140 ಮಂದಿ ಶಾಸಕರು ಕೂಡ ನನ್ನ ಗುಂಪೇ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಅನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಬಂದಿದೆಯಲ್ಲ, ಆ ರೀತಿಯ ಪ್ರತಿಕ್ರಿಯೆಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ರಿಯಾಕ್ಷನ್ ಇದು. ಯಾವ ಬೋರ್ಡ್ ನಮಗೆ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ರಾಜಕಾರಣ ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನ್ ಬೇಕೋ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಿ. ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದು ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಯಾಕೆಂದ್ರೆ MLA ಆಗಲಿ MSC ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ ಡಿಕೆ ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ, ನನ್ನ ಗುಂಪು ಅಂತ ನಾನು